ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕಲಬುರಗಿ ನಗರದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರುಣಂ ಹಾಗೂ ಇನ್ನಿತರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಈ ವಿಭಾಗದ ರಿವ್ಯೂವನ್ನು ನಮ್ಮ ಎಲ್ಲ ಮುಖ್ಯ ಅಧಿಕಾರಿಗಳ ಜೊತೆ ಮಾಡಿದೆ. ನಮ್ಮ ಕಮಿಷನರು ಮತ್ತು MD NHM ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು CEO ಗುಲ್ಬರ್ಗದವ್ರು ಮಾತ್ರ ಇದ್ದರು. ಮತ್ತು ಬೆಂಗಳೂರಿನಿಂದ ನಮ್ಮೆಲ್ಲ DDಗಳು ಮತ್ತು JDಗಳು ಅಲ್ಲಿಂದ ಅವರು ಕೂಡ ಭಾಗವಹಿಸಿದರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ಆಮೇಲೆ ಇಲ್ಲಿ ಎಲ್ಲ ಜಿಲ್ಲಾ ಮುಖ್ಯ ಅಧಿಕಾರಿಗಳೆಲ್ಲ ಭಾಗವಹಿಸಿದರು. ಓವರಾಲ್ ಯಾವ ಥರ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ಮತ್ತು ಎಲ್ಲಿ ಕೆಲವು ನ್ಯೂನತೆಗಳೇನಿದೆ ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಅದೆಲ್ಲವನ್ನು ಕೂಡ ನೋಡಿದ್ದೇವೆ. ಮತ್ತು ನಮ್ಮ ಮುಖ್ಯ ಕಾರ್ಯಕ್ರಮಗಳು ಏನೇನು ಆಗ್ತಾ ಉಂಟು ಅದು ನಮ್ಮ ಅನಿಮಿಯಾ ಮುಕ್ತ ಕರ್ನಾಟಕ ಮತ್ತು ಈ ಏನು ತಾಯಿ ಮರಣ ಸೂಚ್ಯಾಂಕ ಇಳಿಸುವಂಥದ್ದು, ಶಿಶು ಮರಣ ಸೂಚ್ಯಾಂಕ ಇಳಿಸುವಂಥದ್ದು, ಆಮೇಲೆ ನಮ್ಮ ಡೇ ಕೇರ್ ಕಿಮೋಥೆರಪಿ ಏನು ನಾವು ಮಾಡಿಸ್ತಾ ಇದ್ದೀವಿ, ಆಶಾ ಕಿರಣ ಕಾರ್ಯಕ್ರಮ, ಇದೆಲ್ಲವನ್ನು ಕೂಡ ಅದರ ಇಂಪ್ಲಿಮೆಂಟೇಷನ್ ಯಾವ ಥರ ಆಗ್ತಾ ಇದೆ ಅದನ್ನು ಕೂಡ ಎಲ್ಲ ನಾವು ಇವತ್ತಿನ ಸಭೆಯಲ್ಲಿ ನಾವು ಎಲ್ಲ ವಿಶ್ಲೇಷಣೆ ಮಾಡಿದ್ವಿ. ಮತ್ತು ನಮ್ಮ ಮೂಲಭೂತ ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರು ಯಾವ ಥರ ಇದೆ, ಇನ್ನು ಮುಂದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆಯೂ ಕೂಡ ಡಿಸ್ಕಷನ್ ಮಾಡಿದ್ರು. ಸೊ ಒಳ್ಳೆಯ ಚರ್ಚೆಗಳಾಗಿದೆ ಮತ್ತು ಕೆಲವು ವಿಷಯಗಳ ಬಗ್ಗೆ ನಾವು ಅವ್ರಿಗೆ ಕಟ್ಟುನಿಟ್ಟಿನ ಒಂದು ಕ್ರಮಗಳು ಕೂಡ ತಗೊಳ್ತಕ್ಕಂಥದ್ದು ಕೂಡ ಹೇಳಿದ್ದೀವಿ. ಈಗ ಮುಖ್ಯವಾಗಿ ನಮ್ಮಲ್ಲೆಲ್ಲ ಕ್ವಾಲಿಟಿ ಅಶ್ಯೂರೆನ್ಸ್ ಸಿಸ್ಟಮ್ ಇದೆ, ಸರ್ಟಿಫೈ ಆಗಬೇಕು. ಸೊ ಈ ವರ್ಷ ಮಿನಿಮಮ್ ಎಲ್ಲ ಇರುವಂಥ ಎಲ್ಲ ಕೇಂದ್ರಗಳು ಈ NQAS ಅಂತ ಹೇಳ್ತೀವಿ, ನ್ಯಾಷನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸ್ಕೀಮ್ ಅಂತ ಏನೋ ಬರ್ತದೆ, NQAS. ಸೊ ಅದ್ರ 50 ಎಲ್ಲ ಇನ್ಸ್ಟಿಟ್ಯೂಟ್ 50% ಮಿನಿಮಮ್ ಆ ಒಂದು ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇರಬೇಕು ಅಂತ ನಾವು ಹೇಳಿದ್ದೀವಿ. ಸೊ ಕೆಲವು ಜಿಲ್ಲೆಗಳು ಈಗಾಗಲೇ ಅದನ್ನು ಮುಟ್ಟಿದ್ದಾರೆ, ಇನ್ನು ಕೆಲವು ಜಿಲ್ಲೆಗಳು ಇನ್ನೂ ಮುಟ್ಟಿಲ್ಲ. ಸೊ ಅದು ಮಾರ್ಚ್ ಒಳಗಡೆ ಮುಟ್ಟಬೇಕಾಗ್ತದೆ. ಅವ್ರೇನಾದರೂ ಮುಟ್ಟದೇ ಹೋದರೆ ಅವರಲ್ಲಿ ಏನು ನಾವು ಇನ್ಸೆಂಟಿವ್ ಕೊಡ್ತೀವಿ ನಮ್ಮ ಎಲ್ಲ ಸಿಬ್ಬಂದಿಯವ್ರಿಗೆ, ಡಾಕ್ಟರ್ಸ್ಗೆಲ್ಲ. ಸೊ ಯಾರು NQAS 50% ಮಿನಿಮಮ್ ಟಚ್ ಮಾಡಲ್ಲ ಅವ್ರ ಮೇಲೆ ನಾವು ಇನ್ಸೆಂಟಿವನ್ನು ಅದನ್ನು ಕಡಿತ ಮಾಡುವಂಥ ಕೆಲಸ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದೀವಿ. ಆಮೇಲೆ ಬೇರೆ ಹೊಸ ಕಾರ್ಯಕ್ರಮಗಳು ಕೂಡ, ಈಗ HPV ವ್ಯಾಕ್ಸಿನ್ ಕೊಡಬೇಕು ಅಂತ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು KMERC ಅಲ್ಲಿ ಮಾಡಬೇಕು ಅಂತ ಈಗ ತೀರ್ಮಾನ ಈಗಾಗಲೇ ಅನುಮೋದನೆ ಸಿಕ್ಕಿದೆ. 170 ಕೋಟಿ ರೂಪಾಯಿ ಬೃಹತ್ ಯೋಜನೆ ಪ್ಲಸ್ KMERC ತೊಗೊಂಡ್ರೆ ಸುಮಾರು 1100 ಕೋಟಿ ರೂಪಾಯಿಯಷ್ಟು ಇಲ್ಲಿಯ ಮೂಲ ಸೌಕರ್ಯಗಳು ಅಭಿವೃದ್ಧಿಗೆ, ಹೊಸ ಆಸ್ಪತ್ರೆಗಳು ಮೇಲ್ದರ್ಜೆಗೆ ಏರಿಸುವಂಥದ್ದು, ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ, MCH ಎಲ್ಲ ತೊಗೊಂಡ್ರೆ ಬಹುಶಃ ಇಷ್ಟು ಅನುಕೂಲ. ಈ ಎಲ್ಲೆಲ್ಲಿ ಗ್ಯಾಪ್ ಇದೆ ಅದೆಲ್ಲ ಭರಿಸುವಂಥ ಕೆಲಸ ನಾವು ಮಾಡಿದ್ದೀವಿ. ಈಗೆಲ್ಲ ಇಂಪ್ಲಿಮೆಂಟ್ ಆಗ್ತಾ ಉಂಟು. ಕೆಲವು ಒಂದೊಂದು ಆಸ್ಪತ್ರೆ ಒಂದೊಂದು ಥರ ಇರ್ತದೆ, ಅವ್ರು ಯಾವ ರೀತಿ ಬಂಡವಾಳ ಹಾಕ್ತಾರೆ, ಯಾವ್ಯಾವ ಥರ ಎಕ್ವಿಪ್ಮೆಂಟ್ ಹಾಕ್ತಾರೆ, ಹೈಟೆಕ್ಕು ಮತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂಥವ್ರು ಇದ್ದಾರೆ. ಕೆಲವು ಕಡೆ ಹೋದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಬಿಲ್ ಮಾಡುವಂಥವ್ರು ಇದ್ದಾರೆ. ಸೊ ಇದನ್ನು ನಿಯಂತ್ರಣ ಮಾಡೋದು ಹೇಗೆ ಅಂತ ಇಡೀ ದೇಶಕ್ಕೇ ಇದೊಂದು ಸವಾಲು. ನಾನು ಬರೀ ನಮ್ಮ ರಾಜ್ಯಕ್ಕೆ ಒಂದೇ ಅಲ್ಲ, ಅದ್ರ ಇಂಟರ್ಫಿಯರ್ ಆದರೆ ಅದನ್ನು ನಮ್ಮ ಒಂದು ಬಿಸ್ನೆಸ್ಸಲ್ಲಿ ಹಸ್ತಕ್ಷೇಪ ಮಾಡ್ದಂಗೆ ಅಂತ ಅವ್ರು ಹೇಳ್ತಾರೆ. ನಾವು ಡಾಕ್ಟ್ರುಗಳಿಗೆ ಇಷ್ಟು ಸಂಬಳ ಕೊಡ್ತೀವಿ, ನಾವು ಈಗ ಒಂದೊಂದು ಎಕ್ವಿಪ್ಮೆಂಟ್ಗೆ 20 ಕೋಟಿ 50 ಕೋಟಿ ಖರ್ಚು ಮಾಡ್ತಾರೆ. ಒಂದೊಂದು MRI ಮೆಷಿನ್ ದೊಡ್ಡ ಹೈಟೆಕ್ 20 ಕೋಟಿ 30 ಕೋಟಿ ಆಗ್ತದೆ. ಸೊ ಅವರವರ ಆಸ್ಪತ್ರೆ ಅನುಸಾರ ಅವರು ಮಾಡ್ತಾರೆ. ಇದ್ರ ಬಗ್ಗೆ ನಾವು ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ನೋಡೋಣ. ಜಿಮ್ಸ್ ನನ್ನ ವ್ಯಾಪ್ತಿಗೆ ಬರಲ್ಲ. ಈಗ ಆಸ್ಪತ್ರೆ ಇರ್ಬೋದು, ಮಾಧ್ಯಮ ಇರ್ಬೋದು, ರಾಜಕೀಯ ಇರ್ಬೋದು, ಎಲ್ಲ ಸೇವಾ ಮನೋಭಾವವನ್ನು ಮಾಡಿದ್ರೆ ಸರಿ ಇರ್ತದೆ. ಆದರೆ ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಲವೆಲ್ಲ ಸಮಸ್ಯೆಗಳು ಇದ್ದೇ ಇದೆ ಅಲ್ವಾ. ಸೊ ಒಟ್ಟಾರೆ ಇದ್ರ ಬಗ್ಗೆ ನಮ್ಮ ಗಮನ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಹೇಗೆ ಮಾಡಬೇಕು ಅಂತ ನಮಗೊಂದು ಚಾಲೆಂಜ್ ಇದೆ. ಏನಾದರೂ ಮಾಡೋಕ್ಕೆ ಹೋದರೆ ಅವರೆಲ್ಲ ಪ್ರತಿಭಟನೆ ಮಾಡೋದು, ರಿವೋಲ್ಟ್ ಆಗೋದು. ಹಿಂದೆ ರಮೇಶ್ ಕುಮಾರ್
ಸ್ವಲ್ಪ ಪ್ರಯತ್ನ ಮಾಡಿದರು. ಅವಾಗ ನೀವು ನೋಡಿದ್ರೆ ಇಡೀ ರಾಜ್ಯದಲ್ಲಿ ಏನಾಯಿತು ಅಂತ, ಡಾಕ್ಟರ್ಗಳಿಗೆಲ್ಲ ಬೀದಿ ಬಂದರು, ದೊಡ್ಡ ಹಂಗಾಮ ಗಲಾಟೆ ಎಲ್ಲ ಆಯಿತು. ಆಮೇಲೆ ಅಂತಿಮವಾಗಿ ಅದನ್ನು ನಾವು ಸ್ವಲ್ಪ ವಾಪಸ್ ತೊಗೊಳ್ಬೇಕಾಯ್ತು. ಸೊ ಇದು ಸೂಕ್ಷ್ಮವಾದಂಥ ಸಬ್ಜೆಕ್ಟ್, ಇದು ಹೆಲ್ತ್ ಕೇರು. ಸೊ ನಾವು ಅದನ್ನು ಯೋಚನೆ ಮಾಡಿ ಹೆಜ್ಜೆ ಇಡಬೇಕು.